ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸಲ್ಲಿ MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 40 ಇದರಲ್ಲಿ ನಾನು ಒಂದು ಪಿಕ್ಚರನ್ನು ತೆಗೆದುಕೊಂಡಾಗ ಅದನ್ನು ಯಾವ ರೀತಿಯಾಗಿ ಕ್ರಾಪ್ ಮಾಡ್ಕೋಬೇಕು, ಮತ್ತು ಕ್ರಾಪ್ ಮಾಡಿದ ನಂತರ ಕ್ರಾಪ್ ಟು ಶೇಪ್ಗೆ ಅದನ್ನು ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು, ಆಮೇಲೆ ಆಸ್ಪೆಕ್ಟ್ ರೇಷಿಯೋ ಹಾಕಿ ಹೈಡ್ ಆದಂಥ ಇಮೇಜನ್ನು ಅಥವಾ ಪಿಕ್ಚರನ್ನು ಮತ್ತು ಯಾವ ರೀತಿಯಾಗಿ ನಾವು ಪುನಃ ಸೆಟ್ ಮಾಡ್ಕೋಬೋದು, ಫಿಟ್ ಯಾವ ರೀತಿ ಮಾಡ್ಕೋಬೇಕು ಅಂದರೆ ಒಂದು ಶೇಪ್ದಲ್ಲಿ ಯಾವ ರೀತಿ ಫಿಟ್ ಮಾಡ್ಕೋಬೇಕು, ಫಿಲ್ಲನ್ನು ಯಾವ ರೀತಿ ಮಾಡ್ಕೋಬೇಕು, ಇವೆಲ್ಲಗಳನ್ನ ನಾನು ಏನು ಮಾಡಿದ್ದೀನಿ ಕಳೆದ ಕ್ಲಾಸಿನಲ್ಲಿ ತಿಳಿಸಿಕೊಟ್ಟಿದ್ದೀನಿ. ಸೊ ಇನ್ನೂ ಯಾರು ಆ ಕ್ಲಾಸನ್ನು ನೋಡಿಲ್ಲ ಅವರಿಗಾಗಿ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ, ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸನ್ನು ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 41. ಸೊ ಇಲ್ಲಿಯವರೆಗೆ ನಾವು ಇನ್ಸರ್ಟ್ ಮೆನುನಲ್ಲಿ ಬರ್ತಕ್ಕಂಥ ಪಿಕ್ಚರ್ ಗ್ರೂಪ್ ಬಗ್ಗೆ ನಾನು ಕ್ಲಾಸನ್ನು ಮುಗಿಸಿದ್ದೀನಿ. ಓಕೆ, ಪಿಕ್ಚರ್ಸ್ ಗ್ರೂಪ್ನಲ್ಲಿ ಬರ್ತಕ್ಕಂಥ ಎಲ್ಲ ಒಂದು ಆಪ್ಷನ್ಗಳನ್ನು ನಾನು ತಿಳಿಸಿಕೊಟ್ಟಿದ್ದೇನೆ. ಸೊ ಎಲ್ಲ ಒಂದು ಕ್ಲಾಸ್ಗಳನ್ನ ನಾನು ಮಾಡಿದ್ದೇನೆ. ಯಾರು ನೋಡಿಲ್ಲ ಅವರು ಅಷ್ಟೂ ಪಿಕ್ಚರ್ ಗ್ರೂಪ್ನಲ್ಲಿ ಬರ್ತಕ್ಕಂಥ ಎಲ್ಲ ಕ್ಲಾಸ್ಗಳನ್ನು ತಾವು ನೋಡ್ಕೋಬೇಕು. ಓಕೆ, ಇವತ್ತು ನಾನು ಇನ್ಸರ್ಟ್ ಮೆನುನಲ್ಲಿ ಬರ್ತಕ್ಕಂಥ ಶೇಪ್ಸ್ ಗ್ರೂಪ್ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಶೇಪ್ಸ್ ಗ್ರೂಪನ್ನು ಇವತ್ತಿನ ಕ್ಲಾಸಿನಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಶೇಪ್ಸ್ ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ ಬೇಕೇ ಬೇಕು. ಯಾವ ರೀತಿಯಾಗಿ ನಾವು ಪಿಕ್ಚರನ್ನು ಡಾಕ್ಯುಮೆಂಟ್ಸಲ್ಲಿ ತಗೋತೀವಲ್ಲ ಅದೇ ರೀತಿಯಾಗಿ ನಾವು ಶೇಪ್ಸನ್ನು ಕೂಡ ನಮ್ಮ ಡಾಕ್ಯುಮೆಂಟ್ಸ್ನಲ್ಲಿ ತಗೋಬೇಕಾಗ್ತದೆ. ಎಕ್ಸಾಂಪಲ್ ಹೇಳಬೇಕಂದ್ರೆ ನಿಮಗೆ ನಾವು ಒಂದು ಅಡ್ವರ್ಟೈಸ್ಮೆಂಟ್ ಮಾಡಬೇಕಾಗಿದೆ, ಸೊ ಎಲ್ಲ ಶೇಪನ್ನು ನಾವು ತೊಗೋಬೇಕಾಗಿದೆ. ಒಂದು ಬ್ಯಾನರ್ ರೆಡಿ ಮಾಡಬೇಕಾಗಿದೆ, ಅದರಲ್ಲಿ ಕೂಡ ಶೇಪ್ಸನ್ನು ತೊಗೋಬೇಕು. ಒಂದು ಸರ್ಟಿಫಿಕೇಟನ್ನು ರೆಡಿ ಮಾಡಬೇಕಾಗಿದೆ, ಸೊ ಅದರಲ್ಲಿ ಕೂಡ ನಾವು ಶೇಪ್ಸ್ ತೊಗೋಬೇಕಾಗ್ತದೆ. ಸೊ ಈ ರೀತಿಯಾಗಿ ಬೇರೆ ಬೇರೆ ನಾವು ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ನಾವು ಡಾಕ್ಯುಮೆಂಟ್ಸ್ನಲ್ಲಿ ಶೇಪ್ಸ್ಗಳನ್ನ ಯೂಸ್ ಮಾಡ್ಕೋಬೇಕಾಗ್ತದೆ. ಸೊ ಅವುಗಳನ್ನು ಯಾವ ರೀತಿಯಾಗಿ ನಮ್ಮ ಡಾಕ್ಯುಮೆಂಟ್ಸ್ನಲ್ಲಿ ಇನ್ಸರ್ಟ್ ಮಾಡ್ಕೋಬೇಕು, ಶೇಪ್ಸನ್ನು ಯಾವ ರೀತಿ ಇನ್ಸರ್ಟ್ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿರಿ. ಇದರಿಂದ ನಾನು ಪ್ರತಿದಿನ ಒಂದು ಕಂಪ್ಯೂಟರ್ ಎಜುಕೇಷನ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅವುಗಳನ್ನು ತಾವು ನೋಡಿ ನೀವು ಕೂಡ ಕಂಪ್ಯೂಟರ್ ಶಿಕ್ಷಣವನ್ನು ಪೂರ್ಣಗೊಳಿಸ್ಕೊಡ್ರಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ತೀನಿ. ಸೊ ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳುತ್ತಾ ಇವತ್ತಿನ ಕ್ಲಾಸನ್ನು ನಾನು ಇವಾಗ ಪ್ರಾರಂಭ ಮಾಡ್ತಾ ಇದ್ದೇನೆ. ಇವಾಗ ನಾನು MS ವರ್ಡನ್ನು ಓಪನ್ ಮಾಡ್ಕೋತೀನಿ. MS ವರ್ಡನ್ನು ಓಪನ್ ಮಾಡಿದ ನಂತರ ಸೊ ಇಲ್ಲಿ ನಾವೇನು ಮಾಡಬೇಕು, ಶೇಪ್ಸ್ ಮೇಲೆ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಈ ಎರೋ ಒಂದು ಸಿಂಬಾಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಶೇಪ್ಗಳ ಲಿಸ್ಟ್ ಏನು ಬರ್ತದೆ ಇಲ್ಲಿ ಬರ್ತದೆ. ಓಕೆ, ಸೊ ಇವಾಗ ಇದೇನೈತಪ್ಪ ಅಂದರೆ ಇಲ್ಲಿ ರೀಸೆಂಟ್ಲಿ ಯೂಸ್ಡ್ ಶೇಪ್ಸ್ ಅಂತೇಳಿ ಬರ್ತವೆ. ಅಂದರೆ ಆಲ್ರೆಡಿ ನಾವು ಒಂದು ಡಾಕ್ಯುಮೆಂಟ್ಸ್ದಲ್ಲಿ ಮುಂಚಿತವಾಗಿ ನಾವು ಏನೇನು ಯೂಸ್ ಮಾಡಿದೇವಲ್ಲ ಅವೆಲ್ಲ ಶೇಪ್ಸ್ ಇಲ್ಲಿ ಬಂದಿರ್ತವೆ. ಸೊ ಇಲ್ಲಿ ಲೈನ್ಸ್ ಅಂತ ಬರ್ತದೆ. ಸೊ ಲೈನ್ಸ್ದಲ್ಲಿ ಈ ಪ್ರಕಾರ ನಾವು ಶೇಪ್ಸನ್ನು ಡಾಕ್ಯುಮೆಂಟ್ಸಲ್ಲಿ ತೊಗೋಬೇಕಾಗ್ತದೆ. ರೆಕ್ಟ್ಯಾಂಗಲ್ಸ್ ಬರ್ತವೆ. ಸೊ ಈ ಬೇರೆ ಬೇರೆ ಆದಂಥ ರೆಕ್ಟ್ಯಾಂಗಲ್ಸ್, ರೌಂಡೆಡ್ ರೆಕ್ಟ್ಯಾಂಗಲ್ ಇರ್ಬೋದು, ಓಕೆ ರೆಕ್ಟ್ಯಾಂಗಲ್ ಇರ್ಬೋದು, ಈ ಪ್ರಕಾರ ಎಲ್ಲ ಬಂದಿರ್ತವೆ. ಸೊ ಇವುಗಳು ನಾವು ತೊಗೋಬೋದು. ಬೇಸಿಕ್ ಶೇಪ್ಸ್ ಬರ್ತವೆ. ಓಕೆ, ಓವಲ್ ಶೇಪ್ ಇರ್ಬೋದು, ಟ್ರಯಾಂಗಲ್ ಇರ್ಬೋದು. ಓಕೆ, ಈ ಪ್ರಕಾರ ನಾವು ಬೇಸಿಕ್ ಶೇಪ್ಸನ್ನು ಕೂಡ ತಗೋಬೋದು. ಇಲ್ಲಿ ಬ್ಲಾಕ್ ಎರೋಸ್ ಅಂತ ಬರ್ತವೆ. ಸೊ ಈ ಬ್ಲಾಕ್ ಎರೋಸನ್ನು ಕೂಡ ನಾವು ಇಲ್ಲಿ ತಗೋಬೋದು. ಬೇರೆ ಬೇರೆ ಎರೋ ಒಂದು ಶೇಪ್ಗಳನ್ನ ನಾವು ಡಾಕ್ಯುಮೆಂಟ್ಸಲ್ಲಿ ತಗೋಬೋದು. ಇನ್ನು ಇಕ್ವೇಷನ್ ಶೇಪ್ಸ್ ಅಂತ ಬರ್ತವೆ. ಇಕ್ವೇಷನ್ ಶೇಪ್ದಲ್ಲಿ ಪ್ಲಸ್ಸು, ಮೈನಸ್ಸು, ಆಮೇಲೆ ಇಂಟು ಇರ್ಬೋದು, ಡಿವಿಷನ್ ಇರ್ಬೋದು, ಓಕೆ ಈಕ್ವಲ್ ಟು, ನಾಟ್ ಈಕ್ವಲ್ ಟು ಇವೆಲ್ಲನೂ ನಾವು ಏನು ಮಾಡ್ಬೋದು, ಯೂಸ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಫ್ಲೋ ಚಾರ್ಟ್ ಬರ್ತದೆ. ಸೊ ಈ ಫ್ಲೋ ಚಾರ್ಟ್ದಲ್ಲಿ ಕೂಡ ನಾವು ಬೇರೆ ಬೇರೆ ಅಂಥ ಶೇಪನ್ನು ನಾವಿಲ್ಲಿ ಒಂದು ಚಾರ್ಟ್ ಒಂದು ಮಾಡಲಿಕ್ಕೆ, ಫ್ಲೋ ಚಾರ್ಟನ್ನು ತೋರಿಸಲಿಕ್ಕೆ ನಾವೇನು ಮಾಡ್ಕೋಬೋದು, ಇವತ್ತಿನ ಶೇಪ್ಸನ್ನು ಯೂಸ್ ಮಾಡ್ಕೋಬೋದು. ಓಕೆ, ಅದರ ನಂತರ ಸ್ಟಾರ್ಸ್ ಆ್ಯಂಡ್ ಬ್ಯಾನರ್ಸ್ ಅಂತ ಬರ್ತವೆ. ಸೊ ಸ್ಟಾರ್ಸ್ ಆ್ಯಂಡ್ ಬ್ಯಾನರ್ಸ್ ಕೂಡ ನಾವೇನು ಮಾಡ್ಕೋಬೋದು, ಇಲ್ಲಿ ಯೂಸ್ ಮಾಡ್ಕೋಬೋದು. ಓಕೆ, ಅವುಗಳನ್ನು ಕೂಡ ನಾವಿಲ್ಲಿ ಡಾಕ್ಯುಮೆಂಟ್ಸಲ್ಲಿ ತಗೋಬೋದು. ಓಕೆ, ಇನ್ನು ಕಾಲ್ಔಟ್ಸ್ ಅಂತ ಬರ್ತವೆ. ಸೊ ಈ ಪ್ರಕಾರ ಇವುಗಳ ಶೇಪ್ ಕೂಡ ಬಂದಿರ್ತವೆ. ಸೊ ಇವತ್ತು ನಾನು ಕೆಲವೊಂದು ಶೇಪ್ಸ್ಗಳನ್ನ ಯಾವ ರೀತಿಯಾಗಿ ಇನ್ಸರ್ಟ್ ಮಾಡಬೇಕು ಡಾಕ್ಯುಮೆಂಟ್ಸ್ನಲ್ಲಿ ಅನ್ನೋದನ್ನು ಹೇಳ್ತೀನಿ. ಓಕೆ, ಮೊದಲನೇದಾಗಿ ನಾನು ಇಲ್ಲಿ ಇನ್ಸರ್ಟ್ದಲ್ಲಿ ಹೋಗ್ತೀನಿ. ಇನ್ಸರ್ಟ್ದಲ್ಲಿ ಹೋದ ನಂತರ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ರೆಕ್ಟ್ಯಾಂಗಲ್ ಶೇಪ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಮೌಸ್ ಕ್ಲಿಕ್ ಮಾಡಿದ ನಂತರ ನಮಗೆ ಯಾವ್ದು ಬೇಕು ಅದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಈ ಪ್ಲಸ್ ಸಿಂಬಾಲ್ ಬರ್ತದೆ. ಸೊ ಈ ಪ್ಲಸ್ ಸಿಂಬಾಲ್ ಬಂದಾಗ ಲೆಫ್ಟ್ ಮೌಸ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ,
ಲೆಫ್ಟ್ ಮೌಸ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಕೋಬೇಕು. ಈ ಮಾಡಿದ ನಂತರ ನಾವು ಏನು ಮಾಡ್ಬೋದು ಅಂದರೆ ಇಲ್ಲಿ ಇದರಲ್ಲಿ ಸ್ಟೈಲ್ಸ್ ಬರ್ತಾವೆ, ಸೇಫ್ ಸ್ಟೈಲ್ಸ್ ಅಂತ ಬರ್ತವೆ. ಸೊ ಸೇಫ್ ಸ್ಟೈಲ್ಸ್ದಲ್ಲಿ ಹೋಗಿ ನಾವಿಲ್ಲಿ ಸ್ಟೈಲ್ಸನ್ನು ತೊಗೋಬೋದು. ಓಕೆ, ಇವಾಗ ನಾನು ಸೇಫನ್ನು ಈ ಕಡೆ ಇಡ್ತೀನಿ ಮತ್ತು ಇಲ್ಲಿ ಸೇಫ್ ಸ್ಟೈಲ್ಸ್ ಬರ್ತವೆ. ಸೊ ಇಲ್ಲಿ ಮೊದಲನೇದು ಏನಿದೆ, ಇಲ್ಲಿ ಇದು ಕಲರ್ಡ್ ಔಟ್ಲೈನ್ ಬರ್ತದೆ. ಸೊ ಇದು ಏನು ಆಗ್ತದೆ ಅಂದರೆ ಇಲ್ಲಿ ಕಲರ್ಡ್ ಔಟ್ಲೈನ್ ಅಂತೇಳಿ ಬರ್ತದೆ. ಓಕೆ, ನಾವಿಲ್ಲಿ ಕಲರ್ಡ್ ಔಟ್ಲೈನ್ ಬೇಕಾದ್ರೆ ಇದನ್ನು ತೊಗೋಬೋದು. ಓಕೆ, ಇವಾಗ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ, ಕಲರ್ಡ್ ಔಟ್ಲೈನ್ ಬಂದಿದೆ. ಓಕೆ, ಮತ್ತು ನಾನು ಏನು ಮಾಡ್ಕೋಬೋದು ಅಂದರೆ ಇಲ್ಲಿ ನೋಡಿರಿ, ಇಲ್ಲಿ ಏನು ಬಂದಿದೆಪ್ಪ ಅಂದರೆ ಕಲರ್ಡ್ ಫಿಲ್ ಅಂತ ಬರ್ತದೆ. ಸೊ ಫಿಲ್ ಬೇಕಾಗಿತ್ತಾರೆ ನಮಗೆ, ಬರೀ ಔಟ್ಲೈನ್ ಅಷ್ಟೇ ಬೇಕಾಗಿತ್ತಾರೆ ಅದನ್ನು ತೊಗೋಬೋದು ಮೇಲಿಂದ. ಇಲ್ಲಿ ಫಿಲ್ ಬೇಕಾಗಿತ್ತಾರೆ, ಇಲ್ಲಿ ಫಿಲ್ ಆದಂಥದ್ದಂತ ನಾವು ತೊಗೋಬೋದು. ಓಕೆ, ಈ ಪ್ರಕಾರ ಫಿಲ್ ಆಗಿರ್ತದೆ. ಓಕೆ, ಸೊ ಇವಾಗ ಯಾವುದಿದೆಯಪ್ಪ ಅಂದರೆ ಇಲ್ಲಿ ನೋಡಿರಿ, ಲೈಟ್ ಒನ್ ಔಟ್ಲೈನ್ ಮತ್ತು ಕಲರ್ಡ್ ಫಿಲ್. ಔಟ್ಲೈನು ಲೈಟಾಗಿ ಔಟ್ಲೈನ್ ಬರ್ತದೆ ಮತ್ತು ಕಲರ್ಡ್ ಫಿಲ್ ಆಗಿ ಇರ್ತದೆ. ಓಕೆ, ಸೊ ಇದನ್ನು ನಾವು ತೊಗೋಬೋದು. ಸೊ ಇದು ಬಂದಿರ್ತದೆ. ಸೊ ಇದು ಮಾಡ್ರೇಟ್ ಎಫೆಕ್ಟ್ ಅದು ಬರ್ತದೆ. ಸೊ ಇದನ್ನು ಬೇಕಾದ್ರೆ ನಾವಿಲ್ಲಿ ಅಪ್ಲೈ ಮಾಡ್ಕೋಬೋದು ಶೇಪಿಗೆ. ಓಕೆ, ಸೊ ಲಾಸ್ಟ್ ಒನ್ ಯಾವುದಿದೆಪ್ಪ ಅಂದರೆ ಇಲ್ಲಿ ಇಂಟೆನ್ಸ್ ಎಫೆಕ್ಟ್ ಅದು ಬರ್ತದೆ. ಸೊ ಇದರಲ್ಲಿ ಕೂಡ ನಾವು ಏನು ಮಾಡ್ಕೋಬೋದು, ಇಲ್ಲಿ ತೊಗೋಬೋದು. ಓಕೆ, ಈ ಪ್ರಕಾರ ನಾವಿಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟನ್ನು ಮಾಡ್ಬೋದು. ಓಕೆ, ಮೌಸನ್ನು ಕ್ಲಿಕ್ ಮಾಡಿದರೆ ಅಪ್ಲೈ ಆಗ್ತದೆ. ಓಕೆ, ಮತ್ತು ನಾನು ಇಲ್ಲಿ ಹೋಗಿ ನನಗೆ ಔಟ್ಲೈನ್ ಬೇಕಾದ್ರೆ ಔಟ್ಲೈನನ್ನು ಮಾತ್ರ ನಾನು ಏನು ಮಾಡ್ಕೋಬೋದು, ಇಲ್ಲಿ ತೊಗೋಬೋದು. ಔಟ್ಲೈನ್ ಅಷ್ಟೇ ನಾನು ತೊಗೋಬೋದು. ಓಕೆ ಓಕೆ ನೆಕ್ಸ್ಟ್ ನಾನು ಮತ್ತೆ ಇದನ್ನು ಶೇಪನ್ನು ಇಲ್ಲಿ ಇಡ್ತೀನಿ. ಓಕೆ, ಮತ್ತೆ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಶೇಪ್ದಲ್ಲಿ ಬರ್ತಾನೆ. ಇಲ್ಲಿ ಶೇಪ್ ಲಿಸ್ಟ್ ಇಲ್ಲಿ ಬರ್ತದೆ ನೋಡಿರಿ. ಶೇಪ್ ಲಿಸ್ಟ ಈ ಕಡೆ ಲೆಫ್ಟ್ ಕಾರ್ನರ್ದಲ್ಲಿ ಬಂದಿರ್ತದೆ. ಶೇಪ್ ಅಂತ ತೊಗೊಂಡ ನಂತರ ನಮಗಿಲ್ಲೇ ಬೇರೆ ಬೇರೆ ಅಂತ ಶೇಪ್ ಎಲ್ಲನೂ ಇಲ್ಲಿ ಬಂದಿರ್ತವೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಓವಲ್ ಶೇಪನ್ನು ತಗೋತೀನಿ. ಓವಲ್ ಶೇಪನ್ನು ತಗೋತೀನಿ, ಲೆಫ್ಟ್ ಮೌಸ್ ಕ್ಲಿಕ್ ಮಾಡ್ತೀನಿ ಮತ್ತು ಇಲ್ಲೇ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಸೊ ಇದು ಓವಲ್ ಶೇಪ್. ಓಕೆ, ಇದು ಓವಲ್ ಶೇಪ್. ಆಮೇಲೆ ನೆಕ್ಸ್ಟ್ ಯಾವುದು ಶೇಪ್ ಇದಕ್ಕೂ ನಾವು ಇದನ್ನು ಎಲ್ಲ ಸ್ಟೈಲ್ಸನ್ನು ಅಪ್ಲೈ ಮಾಡ್ಕೋಬೋದು. ಓಕೆ, ಸೊ ಇವಾಗ ನೆಕ್ಸ್ಟ್ ಯಾವ್ದು ತಗೋತೀನಿ ಅಂದರೆ ಇಲ್ಲಿ ನೆಕ್ಸ್ಟ್ ಮತ್ತೆ ಇದನ್ನು ಮೌಸ್ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಡ್ರಾಯಿಂಗ್ ಟೂಲ್ಸ್ ಅಂತ ಬರ್ತದೆ ನೋಡಿರಿ. ಇಲ್ಲಿ ನಾವು ಹೊರಗಡೆ ಮೌಸ್ ಕ್ಲಿಕ್ ಮಾಡಿದರೆ ಎಲ್ಲನೂ ಹೋಗಿಬಿಡ್ತವೆ. ಅವಾಗ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಡ್ರಾಯಿಂಗ್ ಟೂಲ್ಸ್ ಅಂತ ಬರ್ತದೆ. ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ಪುನಃ ಎಲ್ಲನೂ ಡಿಸ್ಪ್ಲೇ ಆಗ್ತವೆ. ಸೊ ಇವಾಗ ಮತ್ತೆ ನಾನು ಏನು ಮಾಡ್ತೀನಪ್ಪ ಅಂದರೆ ಶೇಪನ್ನು ತಗೋತೀನಿ. ಓಕೆ, ಇವಾಗ ಇಲ್ಲಿ ಲಿಸ್ಟದಲ್ಲಿ ಹೋಗಿ ಶೇಪನ್ನು ತಗೋತೀನಿ. ಯಾವುದಾದ್ರೂ ಶೇಪನ್ನು ತಗೋತೀನಿ. ಇಲ್ಲಿ ಸ್ಮೈಲಿ ಫೇಸ್ ತಗೋತೀನಿ. ಓಕೆ, ಸ್ಮೈಲಿ ಫೇಸ್ ಮೌಸ್ ಕ್ಲಿಕ್ ಮಾಡ್ತೀನಿ ಮತ್ತು ಇಲ್ಲಿ ಡ್ರ್ಯಾಗ್ ಮಾಡ್ಕೊತೀನಿ. ಓಕೆ, ಸೊ ಇವಾಗ ಮತ್ತೆ ಇಲ್ಲಿ ಹೋಗಿ ನಾನು ಏನು ಮಾಡ್ಬೋದು, ಇದಕ್ಕೆ ಕಲರನ್ನು ಚೇಂಜ್ ಮಾಡ್ಕೋಬೋದು. ನಮಗೆ ಬೇಕಾದಂಥ ಕಲರಲ್ಲಿ ಇಲ್ಲಿ ಹಾಕ್ಬೋದು. ಓಕೆ, ನೋಡಿರಿ ಇಲ್ಲಿ ಔಟ್ಲೈನ್ ಬರ್ತದೆ ನೋಡಿರಿ, ಇದು ಔಟ್ಲೈನ್. ಓಕೆ, ಇದು ಔಟ್ಲೈನ್ ಕಾಣ್ತದೆ. ಓಕೆ, ಇದು ಅದರ ನಂತರ ಮತ್ತೆ ನಾವು ಶೇಪ್ ತಗೋತೀನಿ, ಮತ್ತು ಬೇರೆ ಶೇಪನ್ನು ತಗೋತೀನಿ. ಸೊ ಇವಾಗ ನಾನು ಹಾರ್ಟ್ ಶೇಪನ್ನು ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ತೀನಿ ಮತ್ತು ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಇಲ್ಲಿ ಹಾರ್ಟ್ ಶೇಪ್. ಈ ಹಾರ್ಟ್ ಶೇಪಕ್ಕೂ ಕೂಡ ನಾನು ಏನು ಮಾಡ್ತೀನಿ, ಇಲ್ಲಿ ಶೇಪ್ ಸ್ಟೈಲಲ್ಲಿ ಹೋಗಿ ಕಲರನ್ನು ಫಿಲ್ ಮಾಡ್ಕೋತೀನಿ. ಓಕೆ, ಯಾವುದಾದ್ರೂ ಒಂದು ಕಲರನ್ನು ಇಲ್ಲಿ ಫಿಲ್ ಮಾಡ್ಕೋತೀನಿ. ಓಕೆ, ಅದರ ನಂತರ ನಾವು ಏನು ಮಾಡ್ಕೋಬೋದು, ಇಲ್ಲಿ ಬೇರೆ ಬೇರೆದಂಥ ಇಲ್ಲಿ ಮತ್ತು ಶೇಪನ್ನು ತೊಗೋಬೋದು. ಓಕೆ, ಇಲ್ಲಿ ಎರೋ ಕೀಸನ್ನು ತೊಗೋಬೋದು. ಸೊ ಇವಾಗ ನಾನು ಎರೋಸ್ದಲ್ಲಿ ಬಂದು ಎರೋ ಕೀಯನ್ನು ತಗೋತೀನಿ. ಓಕೆ, ಸೊ ಈ ಪ್ರಕಾರ ನಾವು ಇಲ್ಲಿ ಏನು ಮಾಡ್ಬೋದು, ಎರೋ ಕೀಯನ್ನು ತೊಗೋಬೋದು. ಇದಕ್ಕೆ ಕೂಡ ನಾನು ಏನು ಮಾಡ್ತೀನಿ, ಇಲ್ಲಿ ಒಂದು ಸ್ಟೈಲನ್ನು ಮಾಡ್ರೇಟ್ ಸ್ಟೈಲನ್ನು ಹಾಕಿಬಿಡ್ತೀನಿ. ಓಕೆ, ಆಮೇಲೆ ಮತ್ತೆ ಏನು ತೊಗೋಬೋದು ಅಂದರೆ ಇಲ್ಲಿ ಬಂದು ಮತ್ತೆ ಬೇರೆ ಶೇಪನ್ನು ನಾನು ತಗೋತೀನಿ. ಓಕೆ, ಮತ್ತು ಬೇರೆ ಬೇರೆ ಶೇಪ್ಗಳನ್ನು ನಾವಿಲ್ಲಿ ತೊಗೋಬೋದು. ಎರೋ ಕೀಸ್ ತೊಗೊಂಡಿನಿ. ಸೊ ಇವಾಗ ಪ್ಲಸ್ ಸಿಂಬಾಲನ್ನು ತೊಗೋಬೋದು. ಓಕೆ, ಇಲ್ಲಿ ಇಕ್ವೇಷನ್ಸ್ದೊಳಗಡೆ ನಾವು ಪ್ಲಸ್ ಸಿಂಬಾಲನ್ನು ಹಾಕ್ಬೋದು. ಓಕೆ, ನೋಡಿರಿ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ಪ್ಲಸ್ ಸಿಂಬಾಲನ್ನು ಕೂಡ ಹಾಕ್ಬೋದು. ಅದ್ರ ಕಲರನ್ನು ಕೂಡ ಇಲ್ಲಿ ಏನು ಮಾಡ್ಕೋಬೋದು, ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ನೋಡಿರಿ. ಓಕೆ, ನಾವು ಯಾವುದು ಬೇಕಲ್ಲ ಅದು ಕಲರನ್ನು ಇದಕ್ಕೆ ಅಪ್ಲೈ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ದಲ್ಲಿ ಹೋಗಿ ನಾನು ಏನು ತಗೋತೀನಪ್ಪ ಅಂದರೆ ಇನ್ನು ಮತ್ತೆ ಬೇರೆ ಶೇಪನ್ನು ತಗೋತೀನಿ. ಸೊ ಈ ಪ್ರಕಾರ ನಾವು ಎಷ್ಟು ಬೇಕಾದ ಶೇಪ್ ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ನಾನು ಇವಾಗ ಮತ್ತೆ ಏನು ಮಾಡ್ತೀನಿ, ಮತ್ತೆ ಶೇಪನ್ನು ತಗೋತೀನಿ. ಇಲ್ಲಿ ಹೋಗಿ ನಾನು ಏನು ಮಾಡ್ತೀನಿ, ಡೈಮಂಡ್ ಶೇಪನ್ನು ತಗೋತೀನಿ. ಓಕೆ, ಡೈಮಂಡ್ ಶೇಪನ್ನು ಏನು ಮಾಡ್ತೀನಿ, ಇಲ್ಲಿ ಡ್ರ್ಯಾಗ್ ಮಾಡ್ಕೋತೀನಿ. ಓಕೆ, ಸೊ ಡೈಮಂಡ್ ಶೇಪನ್ನು ಡ್ರ್ಯಾಗ್ ಮಾಡ್ಕೋತೀನಿ. ಸೊ ಇದಕ್ಕೆ ಒಂದು ಕಲರನ್ನು ಕೊಡ್ತೀನಿ. ಇವಾಗ ಬ್ಲ್ಯಾಕ್ ಕಲರನ್ನು ಹಾಕ್ತೀನಿ. ಓಕೆ,
ಅಥವಾ ನಮ್ಗೆ ಯಾವ್ದು ಬೇಕಲ್ಲ ಕಲರನ್ನು ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ ನಾ ಈ ಕಲರನ್ನು ಕೊಡ್ತೀನಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಮತ್ತೆ ನಾನು ಬೇರೆ ಶೇಪನ್ನು ತಗೋತೀನಿ. ಬೇರೆ ಶೇಪನ್ನು ನಾನು ಇಲ್ಲಿ ಸ್ಟಾರ್ದಲ್ಲಿ ತಗೋತೀನಿ. ಇಲ್ಲಿ ಸ್ಟಾರ್ ಎಷ್ಟಿದಾವೆ, 16 ಪಾಯಿಂಟ್ ಇದಾವೆ, 24 ಪಾಯಿಂಟ್ಸ್, ಆಮೇಲೆ 32 ಪಾಯಿಂಟ್ಸ್ ಯಾವುದು ನಾವು ಇಲ್ಲಿ ತಗೋಬೋದು. ಇಲ್ಲಿ ನಾನು 32 ಪಾಯಿಂಟ್ಸನ್ನು ಸ್ಟಾರನ್ನು ಲೆಫ್ಟ್ ಮೌಸ್ ಕ್ಲಿಕ್ ಮತ್ತು ಡ್ರ್ಯಾಗ್ ಮಾಡ್ಕೋಬೇಕು. ಇಲ್ಲಿ ಡ್ರ್ಯಾಗ್ ಮಾಡಿದ ನಂತರ ಇಲ್ಲಿ ಏನು ಬರ್ತದೆ, ಇಲ್ಲಿ ಶೇಪ್ ಬರ್ತದೆ. ಸೊ ಶೇಪ್ಗೆ ನಾನು ಏನು ಮಾಡ್ತೀನಿ, ಇಲ್ಲಿ ಫಸ್ಟ್ ಬರೀ ಔಟ್ಲೈನ್ ತಗೋತೀನಿ ಅಷ್ಟೇ. ಇಲ್ಲಿ ಔಟ್ಲೈನನ್ನು ತಗೋತೀನಿ. ಇಲ್ಲಿ ನೋಡಿರಿ ಔಟ್ಲೈನ್ ಅಷ್ಟನ್ನು ಏನು ಮಾಡಿದ್ದೀನಿ, ಇಲ್ಲಿ ತೊಗೊಂಡಿದ್ದೀನಿ. ಜಸ್ಟ್ ಔಟ್ಲೈನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ ಮತ್ತೆ ಇಲ್ಲಿ ಹೋಗ್ತೀನಿ. ಮತ್ತು ಇದ್ರೊಳಗಡೆ ಏನು ತಗೋತೀನಪ್ಪ ಅಂದ್ರೆ ಈಗ ಆಮೇಲೆ ಇದು ರಿಬ್ಬನ್ ಟೈಟಲ್ಡ್ ಅಪ್ ಅಂತಿದೆ. ಸೊ ಇದನ್ನು ಇಲ್ಲಿ ತಗೋತೀನಿ. ಸೊ ನೋಡಿರಿ ಈ ಪ್ರಕಾರ ಇಲ್ಲಿ ಮಾಡ್ಕೋಬೋದು, ಇದನ್ನು ಶೇಪನ್ನು ತಗೋಬೋದು. ಸೊ ಇದಕ್ಕೂ ನಾನು ಏನು ಮಾಡ್ತೀನಿ, ಇಲ್ಲಿ ಕಲರನ್ನು ಕೊಡ್ಬೋದು ಅಥವಾ ಇಲ್ಲಿಗೆ ನಾನು ಏನು ಮಾಡ್ಕೋಬೋದು, ಇಲ್ಲಿ ಔಟ್ಲೈನ್ ಅಷ್ಟೇ ಹಾಕ್ಬೋದು. ಔಟ್ಲೈನ್ ಅಷ್ಟನ್ನು ಇಲ್ಲಿ ಕೊಡ್ತೀನಿ. ಇದನ್ನು ನಾನು ಶೇಪನ್ನು ತಗೊಂಡಿದ್ದೀನಿ. ಈ ಪ್ರಕಾರ ನಾವು ನಮಗೆ ಬೇಕಾದಂಥ ಶೇಪನ್ನು ನಾವಿಲ್ಲಿ ತಗೋಬೋದು. ಮತ್ತು ಇಲ್ಲಿ ಡ್ರಾಯಿಂಗ್ ಟೂಲ್ಸ್ ಇಲ್ಲಿ ಹೋಗಿ ಮತ್ತು ನಾವಿಲ್ಲಿ ಶೇಪ್ಸನ್ನು ತಗೋಬೋದು. ಸೊ ಇವಾಗ ಇಲ್ಲಿ ಡಬಲ್ ವೇವ್ ಅಂತಿದೆ. ಸೊ ಇದನ್ನು ತಗೋತೀನಿ. ನೋಡಿ ಡಬಲ್ ವೇವ್ ಅಂತೇಳಿ ಬರ್ತದೆ. ಸೊ ಇದನ್ನು ತಗೋಬೋದು. ಸೊ ಇದಕ್ಕೂ ನಾವು ಏನು ಮಾಡ್ಬೋದು, ಇಲ್ಲಿ ಔಟ್ಲೈನ್ ಹಾಕಿ ತೋರಿಸ್ಕೋಬೋದು. ಆಮೇಲೆ ನೆಕ್ಸ್ಟ್ ನಾ ಇಲ್ಲಿ ಮತ್ತೆ ಪುನಃ ಇಲ್ಲಿ ಹೋಗ್ತೀನಿ, ಮತ್ತೆ ಶೇಪ್ ತಗೋತೀನಿ. ಇಲ್ಲಿ ಬಬಲ್ ಶೇಪನ್ನು ತಗೋತೀನಿ. ಈ ಪ್ರಕಾರ ನಾವು ಡ್ರ್ಯಾಗ್ ಮಾಡ್ಕೋಬೋದು. ಆಮೇಲೆ ಇದಕ್ಕೆ ಬೇಕಾದ್ರೆ ನಾವೇನು ಮಾಡ್ಬೋದು, ಇಲ್ಲಿ ಕಲರ್ ಫಿಲ್ ಮಾಡ್ಕೋಬೋದು. ಇಷ್ಟು ನಾವೇನು ಮಾಡ್ಕೋಬೋದು, ಈ ಪ್ರಕಾರ ನಾವೇನು ಮಾಡ್ಕೋಬೋದು ಅಂದರೆ ಡಾಕ್ಯುಮೆಂಟ್ದಲ್ಲಿ ಶೇಪ್ಸನ್ನು ಹಾಕ್ಬೋದು. ಈ ಪ್ರಕಾರ ನಾವು ಏನು ಮಾಡ್ಬೋದು ಅಂದರೆ ಇಲ್ಲಿ ಡಾಕ್ಯುಮೆಂಟ್ಸಲ್ಲಿ ಶೇಪ್ಸನ್ನು ತಗೋಬಹುದು. ಸೊ ಇವತ್ತಿನ ಕ್ಲಾಸ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ. ಜೊತೆಗೆ ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿರಿ. ಮತ್ತು ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನು ತಾವು ನೋಡಿ ನೀವು ಕೂಡ ಕಂಪ್ಯೂಟರ್ ಶಿಕ್ಷಣವನ್ನು ಪೂರ್ಣಗೊಳಿಸ್ಕೊರಿ ಎಂದು ನಾನು ನಿಮ್ಮಲ್ಲಿ ಕೇಳ್ತೇನೆ. ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.